ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ECHS ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದೆ ಸ್ನೇಹಿತರೆ. ECHS ಅಂತ ಹೇಳಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಈ ಒಂದು ಪೋಸ್ಟ್ ಅಲ್ಲಿ ನಿಮಗೆ ಮೆಡಿಕಲ್ ಆಫೀಸರ್, ಕ್ಲರ್ಕ್ ಮತ್ತು ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. 58 ಹುದ್ದೆಗಳಿದಾವೆ ಸ್ನೇಹಿತರೆ. ಅದಕ್ಕೆ ನೀವು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ಅಪ್ಲೈ ಮಾಡಬೇಕು ಎಲ್ಲದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡ್ತಾ ಇದೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ECHS ರಿಕ್ರೂಟ್ಮೆಂಟ್ 2026 ಅಲ್ಲಿ ಕರೆದಿರಂತದ್ದು. ಸೊ 1,30,30,000 ಸ್ಯಾಲರಿ ಇದೆ ಸ್ನೇಹಿತರೆ. ಇದು ಗೌರ್ಮೆಂಟ್ ಹೆಲ್ತ್ ಕೇರ್ ಜಾಬ್ ಆಗಿರುತ್ತೆ ಮತ್ತು ಡಿಫೆನ್ಸ್ ರಿಲೇಟೆಡ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಸೊ ಡಿಫೆನ್ಸ್ ಯಾರು ಪರ್ಸನಲ್ಸ್ ಇರ್ತಾರೆ ಅಂದ್ರೆ ಯಾರೆಲ್ಲ ಸೋಲ್ಜರ್ಸ್ ಇದ್ರು, ಆರ್ಮಿ ಪರ್ಸನಲ್ಸ್ ಇದ್ರು ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ, ಓಕೆನಾ. ಸೊ ಅವರು ಇದರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಹೇಗೆ ಸೇರ್ಕೋಬಹುದು ಅಂತ ಹೇಳೋದಾದ್ರೆ, ಸೊ ಡಿಪಾರ್ಟ್ಮೆಂಟ್ ಬಂದು ECHS, ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂತ ಹೇಳ್ಬಿಟ್ಟಿದೆ. ಸೊ ಇದರಲ್ಲಿ ಡಿಸೇಬಲ್ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಅಭ್ಯರ್ಥಿಗಳು, ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ಗಳು ಈ ಒಂದು ECHS ನ ಯೂಸ್ ಮಾಡ್ಕೊಂತಾರೆ ಸ್ನೇಹಿತರೆ, ಓಕೆನಾ. ಸೊ ಇದರಲ್ಲಿ ನಿಮಗೆ ಮೇನ್ ಆಗಿ ಬಂದು ಮೆಡಿಕಲ್ ಆಫೀಸರ್, ಡೆಂಟಲ್ ಆಫೀಸರ್, ಕ್ಲರ್ಕ್, ಡ್ರೈವರ್ ಮತ್ತು ಪ್ಯೂನ್ ಪೋಸ್ಟ್ ಕರೆದಿದ್ದಾರೆ. 8ನೇ ಕ್ಲಾಸ್ ಇಂದ ಹಿಡಿದು MBBS ಆಗಿರುವಂತಹ ಅಭ್ಯರ್ಥಿಗಳವರೆಗೂ ಈ ಒಂದು ಕೆಲಸ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಯಾರೆಲ್ಲ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ, ಹಾಗೆ ತಿಳ್ಕೊಳ್ಳಿ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ, ಓಕೆನಾ. ಸೊ ನೋಡಿ, 58 ಹುದ್ದೆಗಳಿದಾವೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸ್ಯಾಲರಿ ಬಂದು 21,000ದಿಂದ 1,30,000ವರೆಗೂ ಸ್ಯಾಲರಿ ಇದೆ. ಸೊ ಲಾಸ್ಟ್ ಡೇಟ್ ಬಂದು 20 ಮಾರ್ಚ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಂಟರ್ವ್ಯೂ ಡೇಟ್ ಬಂದು 7ನೇ ತಾರೀಕಿಂದ ಹಿಡಿದು 13ನೇ ತಾರೀಕು ಏಪ್ರಿಲ್ ವರೆಗೂ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗಿರುತ್ತೆ ಎಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ, ಓಕೆನಾ. ಸೊ 20 ಮಾರ್ಚ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಇಲ್ಲಿ ನೋಡಿ, ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ವೇಕೆನ್ಸಿಗಳು ಡೀಟೇಲ್ಸ್ ವೇಟ್ ಮಾಡ್ತಾ ಇದ್ರೆ ಅಂತ ಒಂದು ಇಲ್ಲಿ ಪೋಸ್ಟ್ ನೇಮು ಮತ್ತು ವೇಕೆನ್ಸಿ ನಂಬರ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಆಫೀಸರ್ ಇನ್ಚಾರ್ಜ್ಗೆ ಒಂದು ವೇಕೆನ್ಸಿ ಇದೆ, ಗೈನಕಾಲಜಿಸ್ಟ್ಗೆ 1, ರೇಡಿಯಾಲಜಿಸ್ಟ್ಗೆ 1, ಮೆಡಿಕಲ್ ಸ್ಪೆಷಲಿಸ್ಟ್ಗೆ 2, ಮೆಡಿಕಲ್ ಆಫೀಸರ್ಗೆ 4, ಡೆಂಟಲ್ ಆಫೀಸರ್ಗೆ 5, ಸೈಕೋಥೆರಪಿಸ್ಟ್ಗೆ 2, ರೇಡಿಯೋಗ್ರಾಫರ್ಗೆ 1, ನರ್ಸಿಂಗ್ ಅಸಿಸ್ಟೆಂಟ್ಗೆ 4, ಫಾರ್ಮಸಿಸ್ಟ್ಗೆ 5, ಲ್ಯಾಬ್ ಟೆಕ್ನಿಷಿಯನ್ಗೆ 3, ಲ್ಯಾಬ್ ಅಸಿಸ್ಟೆಂಟ್ಗೆ 1, ಡೆಂಟಲ್ ಹೈಜಿನಿಸ್ಟ್ಗೆ 5, ಕ್ಲರ್ಕ್ಗೆ 2, ಡ್ರೈವರ್ಗೆ 4, ಹೌಸ್ ಕೀಪರ್ಗೆ 5, ಪ್ಯೂನ್ಗೆ 3, ಫಿಮೇಲ್ ಅಟೆಂಡೆಂಟ್ಗೆ 2, ಚೌಕಿದಾರ್ಗೆ 4. ಸೊ ಟೋಟಲ್ 58 ಪೋಸ್ಟ್ಗಳಿದಾವೆ ಸ್ನೇಹಿತರೆ, ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಇದ್ದೀರಾ, ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ 8ನೇ ತರಗತಿಯಿಂದ ಹಿಡಿದು ಡೆಂಟಲ್, ಮೆಡಿಕಲ್, MBBS ಮಾಡ್ಕೊಂಡಿರಂತಹ ಅಭ್ಯರ್ಥಿಗಳು ಗಂಟನು ಇಲ್ಲಿ ಪೋಸ್ಟ್ಗಳು ಇದಾವೆ ಸ್ನೇಹಿತರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈಗ ಡಿವೈಡ್ ಮಾಡಿದ್ದಾರೆ ನೋಡಿ. ಸೊ ಫಸ್ಟ್ ಒಂದು ಮೆಡಿಕಲ್, ಆಮೇಲೆ ಪ್ಯಾರಾಮೆಡಿಕಲ್ಸ್ ಮತ್ತು ನಾನ್ ಮೆಡಿಕಲ್ ಅಂತ ಬಿಟ್ಟು ಕೊಟ್ಟಿರೋದು. ಮೆಡಿಕಲ್ ಅಲ್ಲಿ MBBS ಮಾಡಿರುವಂತಹ ಅಭ್ಯರ್ಥಿಗಳು, BDS ಸ್ಪೆಷಲೈಸೇಷನ್ ಇನ್ ಗೈನಕಾಲಜಿಸ್ಟ್, ರೇಡಿಯಾಲಜಿಸ್ಟ್, ಮೆಡಿಕಲ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡಿರುವಂತಹ ಅಭ್ಯರ್ಥಿಗಳು ಅಥವಾ ಓದ್ಕೊಂಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಎಕ್ಸ್ಪೀರಿಯನ್ಸ್ ಮತ್ತು ವಿತೌಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ GNM, ಬಿ ಫಾರ್ಮಸಿ ಮತ್ತು DMLT, CMLT ಡಿಪ್ಲೊಮಾ ಕೋರ್ಸಸ್ ರಿಲೆವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರುವಂತವರು ಪ್ಯಾರಾಮೆಡಿಕಲ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ನಾನ್ ಮೆಡಿಕಲ್ಗೆ ಅಂತ ಹೇಳಿದ್ರೆ ಕ್ಲರ್ಕ್ಗೆ ಬಂದು ಗ್ರಾಜುಯೇಟ್ ವಿತ್ ಎಕ್ಸ್ಪೀರಿಯನ್ಸ್, ಡ್ರೈವರ್ಗೆ 8th ಪಾಸ್ ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ. PUC ಮತ್ತು ಪ್ಯೂನ್ ಮತ್ತು ಚೌಕಿದಾರ, ಹೌಸ್ ಕೀಪರ್ಗೆಲ್ಲ ಓದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, 8ನೇ ಕ್ಲಾಸ್ ಆಗಿದ್ರು ಕೂಡ ಪರವಾಗಿಲ್ಲ ಸ್ನೇಹಿತರೆ, ಓಕೆನಾ. ಸೊ ಈ ರೀತಿ ಇದೆ. ಎಕ್ಸ್ಪೀರಿಯನ್ಸ್ ಬಂದು ಆರ್ಮ್ಡ್ ಫೋರ್ಸಸ್ ಆರ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಿರುವಂತಹ ಅಭ್ಯರ್ಥಿಗಳಾಗಿದ್ರೆ ಅವರಿಗೆ ಮೇನ್ ಪ್ರಿಫರ್ಡ್ ಅಂತ ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಏಜ್ ಲಿಮಿಟ್ ಇದರಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ನೋಟಿಫಿಕೇಶನ್ ನೀವು ಫುಲ್ ಡೀಟೇಲ್ ಆಗಿ ಚೆಕ್ ಮಾಡಿದ್ರೆ ಏಜ್ ಡೇಟ್ ವೈಸ್ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಸ್ಯಾಲರಿ ಸ್ಟ್ರಕ್ಚರ್ ಈಗಾಗಲೇ ಹೇಳಿದಾಗೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗೆ 1,30,30,000 ಇದೆ, ಮೆಡಿಕಲ್ ಆಫೀಸರ್ಗೆ 95,000,
ಡೆಂಟಲ್ ಆಫೀಸರ್ಗೆ 95, ಪ್ಯಾರಾಮೆಡಿಕಲ್ ಸ್ಟಾಫ್ಗೆ 36,000, ಕ್ಲರ್ಕ್ಗೆ 29,000, ಡ್ರೈವರ್ಗೆ 25,000, ಸ್ಟಾಫ್ ಸಪೋರ್ಟ್ ಸ್ಟಾಫ್ ಅಂತ ಹೇಳೋದಾದ್ರೆ ಚೌಕಿದಾರ್ ಆಗಿರ್ಲಿ ಅಥವಾ ಹೌಸ್ ಕೀಪರ್ ಆಗಿರ್ಲಿ 21,800 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕಬಲ್ ಓನ್ಲಿ ಫಾರ್ ಆಫೀಸರ್ ಇನ್